ನೋಡ್ರಿ ಗಾಯ್ಸ್ ಹೆಂಗೆ ಅನಿಸ್ತದೆ ಅದು ಕೆಳಗಿನ ನಿಂದು ಬಾಕ್ಸಿಂದು. ನೋಡ್ರಿ ಗಾಯ್ಸ್ ಇವಾಗ ಇದು ಐತಲ್ಲ ಕಾರ್ನ್ಫ್ಲೋರ್ ಹಿಟ್ಟೊಳಗೆ ಫುಲ್ ಭಾಳ ಹಿಟ್ಟು ಹಾಕೋದಿಲ್ಲ ನೋಡ್ರಿ. 5 ನಿಮಿಷ ಇದ್ರೊಳಗೆ ಫುಲ್ ಸ್ಪೀಡ್ ಇಟ್ರ ಸ್ವಲ್ಪ ಮೀಡಿಯಮ್ದಾಗ ಇಡ್ಬೇಕಿದು ಫಸ್ಟ್. ನಮ್ಮ ರಾಣಿ ಮೊದಲೇ ಕುಡ್ಡ ಅಂಥದ್ರಾಗ ಈ ಫೋನಿಂದು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ಮ್ಯಾಟ್ರ ಸ್ವಲ್ಪ ಊರಿಗೆ ಹೊಂಟಿನಿ. ಆರಾಮ ಜಾಸ್ತಿನೇ ತಪ್ಪಾದ ಇತ್ತು, ಭಾಳ ಏನು ಹೇಳೋಕ್ಕಾಗಲ್ಲ. ಅದರ ಸಲ ಸುಮ್ಮ ಊರಿಗೆ ಹೋಗ್ಬೇಕಂತ ಅನ್ನೋದು. ಆ್ಯಂಡ್ ನಮ್ಮ ಮದರ್ ಇಂಡಿಯಾ ಮಾಮ್ಗೆ ಸರ್ಪ್ರೈಸ್ ಮನೆ ಹೇಳಿದ್ನಲ್ಲ, ಸ್ಪೆಷಲ್ ಪರ್ಸನಿಗೆ ಸ್ಪೆಷಲ್ ಗಿಫ್ಟ್ ಅಂತೇಳಿ ಅವ್ರಿಗೆ ಒಂದಿಷ್ಟು ನನ್ನ ಕಡೆಯಿಂದ ಫಸ್ಟ್ ಟೈಮ ಗಿಫ್ಟ್ ಕೊಡ್ಬೇಕಂತ ಒಂದಿಷ್ಟು ಏನು ಎಂತ ಅನ್ನೋದು ಮುಂದೆಲ್ಲ ತೋರಿಸ್ತೇನೆ ನಿಮಗೆ. ಇವಾಗ ರೆಡಿ ಆಗಿನಿ. ಇವಾಗ 7:20 ಆಗ್ಯದ, ಬೆಳಗ್ಗೆ 7:20. ಆದಷ್ಟು ಬೇಗ ಬಿಡಬೇಕು, ಯಾಕಂದ್ರೆ ಪೊಲೀಸ್ ಮಮ್ಮಗಳು ಹಿಡಿತಾರೆ ನಮಗೆ. ಅದ್ರ ಸಲ ಸ್ವಲ್ಪ ಜಲ್ದಿನೇ ಹೋಗ್ಬೇಕು. ಆ್ಯಂಡ್ ಅಲ್ಲಿ ಕೆಲಸ ಅದರ್ಶನ ಎಷ್ಟು ಬೇಗ ಹೊಂಟಿನಿ. ಬರೀ ದಾರಿ ಒಳಗೆ ಸಿಗ್ನಿ ಅಂತ ನಿಮ್ಗೆ ಪಟ ಪಟ ಬೇಗ ಎಲ್ಲ ರೆಡಿ ಆಗೀನಿ. ಬ್ಯಾಗ್ ಪ್ಯಾಕ್ ಅದ, ಸೀದಾ ಹೋಗೋದು ಇವಾಗ ಅಷ್ಟೇ. ಬರ್ರಿ ಗೈಸ್ ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು. ಯಾಕಂದ್ರೆ ಮಲ್ಕೊಂಡ್ಬಿಟ್ಟಿದ್ದೆ, ನಾವು ಆರಾಮಿರಲಿಲ್ಲ ಅಂತೇಳಿದ್ರೆ ಊರಿಂದ ಬಂದ 2 ದಿನ ಶಿಸ್ತು ರೆಸ್ಟ್ ಮಾಡೀನಿ. ಇವಾಗ ಸ್ವಲ್ಪ ಫ್ರೆಶ್ ಫೀಲ್ ಆಗ್ಯದ, ಸಿಕ್ಕಾಪಟ್ಟೆ ಫ್ರೆಶ್ ಫೀಲ್ ಅದ. ಯಾಕಂದ್ರೆ ಬಿಜಾಪುರದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಿಸಿಲ ತಿರುಗಾಡಿ ನಾಯಿ ಹೆಂಗೆ ತಿರುಗಾಡಿ ಹೆರಣಾಗಿದ್ದೆ, ಆರಾಮ್ ತಗ್ಬಿಟ್ಟಿತ್ತು. ಆ್ಯಂಡ್ ಮಿನಿ ಬ್ಲಾಗ್ ಕೂಡ ಹಾಕೋಕ್ಕಾಗಲಿಲ್ಲ, ಯಾಕಂದ್ರೆ ನೋಡಿ ಇಲ್ಲಿ ವಾಯ್ಸ್ ಹೆಂಗಾಗ್ಯದ. ಅದಕ್ಕೆ ನಿಮ್ಮ ವಾಯ್ಸೆಲ್ಲ ತಂದ್ಕೊಂಡ್ಬಿಡ್ತೀನಿ ಅಂತ ಕೇಳಿ ನಾ ಹಾಕಿಲ್ಲ. ಇವತ್ತು ಅಂತ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದ್ರೆ ಎಡಿಟ್ ಮಾಡಿ. ಆ್ಯಂಡ್ ಇಲ್ಲಿ ಊರಾಗ ಒಂದು ಮಳೆಗಾಳಿಯದ್ದು ಲೈಟ್ ಹೊಲತ್ತವ, ಅದ್ರ ಸಲುವಾಗಿ ಏನೂ ಹಾಕೋಕ್ಕಾಗ್ತಿಲ್ಲ. ಇವಾಗ ಸ್ವಲ್ಪ ಫ್ರೆಶ್ ಫೀಲ್ ಆಗತ್ತ ಅಂತೇಳಿ ವಿಡಿಯೋ ಶುರು ಮಾಡೀನಿ. ಆ್ಯಂಡ್ ನಮ್ಮ ಮದರ್ ಇಂಡಿಯಾಗ ಒಂದು ಸರ್ಪ್ರೈಸ್ ಅದ. ಸರ್ಪ್ರೈಸ್ ಅಲ್ಲಾಗಿ ನಾನು ನನ್ನ ಕೈಯಿಂದ ನನ್ನ ರೊಕ್ಕದಿಂದ ಅವ್ರಿಗೆ ಒಂದಿಷ್ಟು ಗಿಫ್ಟ್ ತಂದೀನಿ. ಅವ್ರಿಗೆ ಕೊಡಬೇಕು. ಇನ್ನೂ ಕೊಟ್ಟಿಲ್ಲ, ನಾನು ಇಲ್ಲಿವರೆಗೂ ಕೊಟ್ಟಿಲ್ಲ. ಅವ್ರಿಗೆ ಹೇಳೀನಿ ಸರ್ಪ್ರೈಸ್ ಅದ ಅಂತ ಹೇಳಿ. ಅವ್ರು ಅದೆಲ್ಲ ಎಕ್ಸೈಟ್ಮೆಂಟಾಗಿ ಏನೇನು ಹೇಳ್ತಾರೆ ಅಷ್ಟು ಅದನ್ನು ಏನಾದರೂ ಹೇಳಿಲ್ಲ. ಬರೀ ಇವಾಗ ಹೋಗಿ ಕೊಡೋಣಂತ ಹೋಗಿ ಅವ್ರ ರಿಯಾಕ್ಷನ್ ನೋಡೋಣ ಯಾವ ಥರ ಇರುತ್ತೆ. ನಾವು ಫಸ್ಟ್ ಗಿಫ್ಟ್ ಲೈಫ್ನಾಗೆ ನಂದು ನಮ್ಮ ಮಾತಾಶ್ರೀಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ. ಬರ್ರಿ ಇವಾಗ ಡೈರೆಕ್ಟ್ ಕೆಳಗೋಗಂತ ಕೆಳಗೆ ಅವ್ರಿಗೆ ಗಿಫ್ಟ್ ಕೊಡೋಮಂತ ಅವ್ರ ರಿಯಾಕ್ಷನ್ ಯಾವ ಥರ ಇರ್ತಾರೋ ನೋಡೋಣ. ಗೈಸ್ ಇವಾಗ ಜಸ್ಟ್ ಇಲ್ಲಿ ಕೆಳಗೆ ಬಂದೀನಿ. ಕೆಳಗೆ ಬಂದು ಅವರಿಗೆ ನಮ್ಮ ಮದರ್ ಇಂಡಿಯಾಗೆ ಅದು ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಫುಲ್ ಖುಷಿಯಾಗಿ ಕೂತಾರ. ನಿನ್ನೆ ಹೇಳಿದವ್ರಿಗೆ ಕೊಡ್ತೀನಿ ಅಂತ ಹೇಳ್ಯಾರ, ಇನ್ನಾದರೂ ಕೊಟ್ಟಿಲ್ಲ. ಎಲ್ರಿಗೂ ನಮ್ಮ ಫ್ಯಾಮಿಲಿ, ನಮ್ಮ ತಂಗಿ, ನಮ್ಮ ಅಕ್ಕ ಆ್ಯಂಡ್ ನಮ್ಮ ಹಳೆಯ ಹೆಗಡೆಗೂ ಎಲ್ಲರಿಗೂ ತಂದೀನಿ ನನ್ನ ಫಸ್ಟ್ ಗಿಫ್ಟ್ ಫ್ಯಾಮಿಲಿ. ಸೊ ಬರ್ರಿ ಅವರ ರಿಯಾಕ್ಷನ್ ಯಾವ ಥರ ಇರುತ್ತಂತ ನೋಡೋಮಂತ. ಅದು ಕೆಳಗಿನ ನಿಂದು ಬಾಕ್ಸಿಂದು. ನೋಡ್ರಿ ಗಾಯ್ಸ್, ಒಂದು ಗಿಫ್ಟ್ ಅಂತೂ ಓಪನ್ ಆಯ್ತು. ಆ್ಯಂಡ್ ನೀನೇ ಓಪನ್ ಮಾಡಿಬಿಡು. ಇವಾಗ ನಮ್ಮ ಇವ್ರಿಗೇನು ಅಷ್ಟೇನು ಚಲೋ ತಂದಿಲ್ಲ. ಫಸ್ಟ್ ನನ್ನ ಕೈಯಿಂದ ತಂದಿದ್ದೀವಿ. ನಮ್ಮ ಅಕ್ಕಗೊಂದು ನಮ್ಮ ತಂಗಿಗೊಂದು. It's okay, so live your
ಸ್ವಾಮಿ? ಫಸ್ಟ್ ಗಿಫ್ಟ ನನ್ನ ಕಡೆ ನಾವು ಅಮ್ಮೇರಿಗೆ ಹಿಂಗೆಲ್ಲ ಮಾತಾಡೋಕೆ ಬರಲ್ಲ, ಅದ್ರ ಸಲಿಂದ ಅವ್ರಿಗೆ ಮಾತಾಡೋಕೆ ಬರಲ್ಲ ಅಷ್ಟೊಂದು. ಬರೀ ಇವಾಗ ಒಂದಿಟ್ಟು ಎಗ್ ಪಪ್ಸ್ ತಿನ್ನಮಂತ ಆ ಅಂಗಡಿಯವ್ರು ಈ ಕೆಚಪ್ ಕೊಡೋದು ನಾನು ಅಂತೀನಿ. ಕೆಚಪ್ ಅಂದ್ರೆ ಮಾತಾವ ಸಾಸ್ ಹೊಡೋದು ನಾನು ಅಂತೀನಿ. ಯಾವ ಬೆಂಗಳೂರು ಕೆಚಪ್ ಬರೀ ಪಡಪಡ ಇದೊಂದೆರಡು ಇದು ತಿಂತೀವಿ ಒಂಥರ ಎಗ್ ಪಪ್ಸ್ ತಿಂದು ಆಮೇಲೆ ಊಟಕ್ಕೆ ತಳ ಹೋಗೋಣ. ನೋಡಿದ್ರಲ್ಲ ಗೈಸ್, ನಮ್ಮ ಫ್ಯಾಮಿಲಿಗೆ ನಾನೊಂದು ಗಿಫ್ಟ್ ಕೊಟ್ಟೆ. ನನ್ನ ಫಸ್ಟ್ ಏನೋ ಅನ್ಕೋರಿ ನನ್ನ ರೊಕ್ಕ ಅನ್ನೋದು ನನ್ನ ಕೈಯಿಂದ ನನ್ನ ಸ್ವಂತ ರೊಕ್ಕವನ್ನು ಕೊಡಿಸಿದ್ದು. ಈಗಿನ ಕಾಲದಾಗ ಎಲ್ಲರೂ ಗರ್ಲ್ಫ್ರೆಂಡಿಗೆ ಅವ್ರ ಲವರ್ಸಿಗೆ ಗಿಫ್ಟ್ ಕೊಡಿಸ್ತಿರ್ತಾರೆ. ನಾವು ನಮ್ಮ ಫ್ಯಾಮಿಲಿಗೆ ಕೊಡ್ತಾಯಿದ್ದೀವಿ. ಯಾಕಂದರೆ ಗರ್ಲ್ಫ್ರೆಂಡಿಗೆ ಕೊಡ್ಬೋದು. ಎಂಥ ಗಿಫ್ಟ್ಗೆ ಅಂದರೆ ಗರ್ಲ್ಫ್ರೆಂಡ್ ಲಾಯಲ್ ಆಗಿರಬೇಕು ಅಂತಾರೆ. ಗರ್ಲ್ಫ್ರೆಂಡಿಗೆ ಗಿಫ್ಟ್ ಕೊಟ್ಟರೆ ನಡೀತದೆ. ಈಗಿನ ಕಾಲದಾಗ ಎಲ್ಲ ಹುಡುಗಿಯರು ಸಿಗ್ತಾರೆ. ಸೊ ಹುಡುಗಿಯರು ಅಷ್ಟೇ ಅಂತಲ್ಲ, ಎಲ್ಲರೂ ಅಂತ ಹೇಳಲ್ಲ, 90% ಹುಡುಗಿಯರು ಅದೇ ಥರ ಹೇಳ್ತಾರೆ. ಸೊ ಬರೀ ಇವಾಗ ಒಂದಿಷ್ಟು ಹೋಗಿ ಊಟ ಮಾಡ್ಕೊಂಬರೋಂತ ಅಡುಗೆ ರೆಡಿ ಮಾಡ್ಯಾರ. ಶಿಸ್ತು ಊಟ ಮಾಡ್ಕೊಂಬರೋಂತ ಭಾಳ ಖುಷಿ ಆಯ್ತು ನನಗಂತ. ಅವ್ರ ಖುಷಿನೂ ನನಗೆ ಖುಷಿ ಆಯಿತು. ಇವಾಗ ಹಚ್ಚಿ ಗಿಫ್ಟ್ ಕೊಟ್ಟಿರ್ಬೋದು. ಮುಂದೊಂದು ದಿನ ನಿಮ್ಮ ಆಶೀರ್ವಾದ ದೊಡ್ಡ ಗಿಫ್ಟ್ ಕೊಡೋದಂತ ದೊಡ್ಡ ಪ್ಲ್ಯಾನ್ ಮಾಡೋದಂತ ಸರ್ಪ್ರೈಸ್ ಗಿಫ್ಟ್ಗಳು. ಗೈಸ್, ಇದು ಮತ್ತೆ 1-2-3 ದಿನ ಆದ ನಂತರ ಇದು ವಿಡಿಯೋ. ಬರೀ ಇವಾಗ ಅವು ಸರ್ಪ್ರೈಸ್ ಗಿಫ್ಟ್ ಅಂತೂ ಕೊಟ್ಟಿವಿ. ಖುಷಿ ಆಯಿತು ಅವರಿಂದ. ನಮ್ಮ ಅದು ನೋಡಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಆದರು. ಇವಾಗ ಸ್ವಲ್ಪ ಏನಾದರೂ ಕ್ರೇವಿಂಗ್ ಅಲ್ಲದಿತ್ತು, ಸ್ವಲ್ಪ ಏನಾದರೂ ತಿನ್ಬೇಕಂತೇಳಿ ಜಾಸ್ತಿ ನೆನಪಲ್ಲಾಗತ್ತಿದ್ದೆ. ಹಿಮಾಲಯನ್ ರೆಸ್ಟೋರೆಂಟ ಅನ್ಲಿಮಿಟೆಡ್ ಬಫೆ, ಅದರೊಳಗೆ ಯಾರೂ ಮಾಡೋಕ್ಕಾಗಲ್ಲ ಇಲ್ಲಿ ಅದರೊಳಗೆ ನಾವು. ಬಟ್ ಫ್ರೆಂಚ್ ಫ್ರೈಸ್ ಆದರೂ ಮಾಡ್ಬೋದು. ಫಸ್ಟ್ ಟೈಮ್ ನಮ್ಮ ಮನ್ಯಾಗ ಫ್ರೆಂಚ್ ಫ್ರೈಸ್ ತಿಂತಾರೋರು. ಅದ್ರ ಸಲಿಂದ ಫ್ರೆಂಚ್ ಫ್ರೈಸ್ ಮಾಡಮಂತ ಇವಾಗ ಹೋಮ್ ಮೇಡ ನನ್ನ ಕೈಯಾರೆ ಒಂದಿಷ್ಟು ಫ್ರೆಂಚ್ ಫ್ರೈಸ್ ಮಾಡ್ಬೇಕು. ಒಂದಿಷ್ಟು ನೋಡೋಕತ್ತಿರೋದು ನೀವು ಯಾವ ಥರ ಮಾಡ್ತೀನಿ ಅನ್ನೋದು. ಏನು ಜಾಸ್ತಿ ಏನಿರಲ್ಲ, ಅದ್ರ ಸಲುವಾಗಿ ಸೀದಾ ಕೆಳಗೋಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಂತ ಬರೀ. ಗೈಸ್, ಇವಾಗ ಫ್ರೆಂಚ್ ಫ್ರೈಸ್ ಮಾಡ್ಬೇಕಂತೇಳಿ ಆಲೂಗಡ್ಡೆ ಎಲ್ಲ ಕೊಯ್ದು ಮನೆ ತುಂಬ ಮಾಡಿವಿ. ಈಗ ಇದನ್ನು ಕಟ್ ಮಾಡಬೇಕು. ಇವಾಗ ಇದನ್ನು ಕಟ್ ಮಾಡ್ತೀನಿ ಫ್ರೆಂಚ್ ಫ್ರೈಸ್ ಟೈಪ. ಹಾಕಲು ಗೊತ್ತಿಲ್ಲ. ಗೈಸ್, ಅದು ಅಂತೂ ಎಲ್ಲ ಮಾಡ್ಕೊಂಡು ಅದೈತಲ್ಲ ಒಂದು 5 ನಿಮಿಷ ನೋಡ್ರಿ. ಅದು ಐತಲ್ಲ ನೀರಾಗ ಹಾಕಿ 5 ನಿಮಿಷ ಕುದಿಸ್ಬೇಕಂತ. ನಮಗಂತೂ ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಟ್ರೈ ಮಾಡಕತ್ತೀವಿ. ಕಾರ್ನ್ಫ್ಲವರ್ ಹಿಟ್ಟೊಳಗೆ ಹಾಕಿ ಅದು ಕಲಿಸ್ತೀವಿ. ಒಂದಿಷ್ಟು ಎಣ್ಣೆ ಕಾಯ್ಲಕ್ಕತ್ತದ. ಎಣ್ಣೆ ಕಾಯ್ತಂದ್ರೆ ಹಾಕಿ ಉರಿಯಮ್ಮಂತ ಪಟ ಸ್ವಲ್ಪ ಇದು ಅದ್ರೊಳಗೆ ಹಾಕಿ ಕಲಿಸ್ತೀವಿ ಅಂತ ನಾನೇ. ನೋಡ್ರಿ ಗೈಸ್, ಇವಾಗ ಇದು ಐತಲ್ಲ ಕಾರ್ನ್ಫ್ಲವರ್ ಹಿಟ್ಟೊಳಗೆ ಫುಲ್ ಭಾಳ ಹಿಟ್ಟು ಹಾಕೋದಿಲ್ಲ, ಸ್ವಲ್ಪ ಮ್ಯಾಗ ಒಂದು ಸ್ವಲ್ಪ ಕೋಟಿಂಗ್ ಆಗಂಗೆ. ಯಾಕಂದ್ರೆ ಯೂಟ್ಯೂಬ್ದಾಗ ನೋಡಿದ್ದೆ ಸ್ವಲ್ಪ ಅವಾಗವಾಗ, ಅದನ್ನೇ ಮಾಡಕತ್ತೀನಿ. ನನಗಂತೂ ಬರಲ್ಲ ಹೆಂಗಾಗತ್ತೆ ಅನ್ನೋದು. ಹೋಮ್ ಮೇಡ್ ಎಣ್ಣೆ ಅಂತೂ ಕಾಯ್ದದ, ಅದ್ರೊಳಗೆ ಹಾಕಕತ್ತೀನಿ. ನೋಡಮ್ಮ ಒಂದು ಸ್ವಲ್ಪ ಹಾಕಮಂತ. ಉಪ್ಪು ಇಷ್ಟು ಹಾಕಿ ಒಂದು 5 ನಿಮಿಷ ನೋಡ್ರಿ. 5 ನಿಮಿಷ ಇದ್ರೊಳಗೆ ಫುಲ್ ಸ್ಪೀಡ್ ಇಟ್ರೆ ಸ್ವಲ್ಪ ಮೀಡಿಯಮ್ದಾಗ ಇಡಬೇಕಿದು. ಫಸ್ಟ್ ಒಂದು 5 ನಿಮಿಷ ಸ್ವಲ್ಪ ಬ್ರೌನ್ ಆಗಂಗೆ, ಇನ್ನೂ ವೈಟ್ ಅದಿದು, ಸ್ವಲ್ಪ ಬ್ರೌನ್ ಆಗಂಗೆ ಉರಿಯೋದು, ಹುರಿದು ತೊಗೊಳ್ಳೋದು. ಗೈಸ್, ಇವಾಗ ಒಬ್ಬನೇ ಕುಂತು ಅದೆಲ್ಲ ಹುರಿದೀನಿ. ಇವಾಗ ಹುರಿದು ಫ್ರೆಂಚ್ ಫ್ರೈಸ್ ಮಾಡಿ ನೋಡ್ರಿ. ಸೇಮ್ ಹಂಗೆ ಆಗ್ಯಾವ, ಬಟ್ ಟೇಸ್ಟ್ ಹಂಗೆ ಯಾರಿಗೆ ಗೊತ್ತು. ಅದರೊಳಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಖಾರ, ಶಿಸ್ತಿಗೆ ಬಡದು ಮ್ಯಾಗ ಉದುರಿಸಿ ಒಂದಿಷ್ಟು ಸಾಸ್ ಕೆಚಪ್ ಥರ ಟ್ರೈ ಮಾಡೋಂತ ಹೊರಗೋಗಿ ನೋಡೋಮಂತ. ಇವಾಗ ಇದಿಷ್ಟು ಉಳಿತೀನಿ ಹುರಿದು ಆಮೇಲೆ ಯೋಚನೆ ಮಾಡ್ತೀನಿ ಕೆಚಪ್ ಬಗ್ಗೆ. ಇದು ನಾನು ತಿನ್ನಲ್ಲ ಜಾಸ್ತಿ, ನಮ್ಮ ಫ್ಯಾಮಿಲಿಗೋಸ್ಕರ ನಾನು ಖುದ್ದಾಗಿ ಮಾಡ್ತಾ ಇರೋದು. ಯಾಕಂದ್ರೆ ಸರ್ಪ್ರೈಸ್ ಗಿಫ್ಟ್ ನೋಡ್ರಿಲ್ಲ, ಹಿಂಗೆ ಅವ್ರ ಕೂಡ ಸರ್ಪ್ರೈಸ್. ಅವ್ರಿಗೆಲ್ಲ ಖುಷಿ ಪಡಿಸ್ಬೇಕ್ರಿ. ಫ್ಯಾಮಿಲಿಗಿಂತ ಮುಂದೆ ಯಾರು ಹೇಳ್ರಿ.
ಗರ್ಲ್ಫ್ರೆಂಡ್ ಎಲ್ಲ ಮುಂದೆ ಮಾಡಮಂತ್ರೆ ನಿಮ್ಮ ಇದರಿಂದ. ಇವಾಗ ಫ್ಯಾಮಿಲಿ ಓನ್ಲಿ ಫ್ಯಾಮಿಲಿ, ಜಸ್ಟ್ ಫ್ಯಾಮಿಲಿಗೆ ಒಂದಿಷ್ಟು ಖುಷಿಯಾಗಿ ಇದು ಮಾಡ್ಸೋಮಂತ ಮುಂದೆ ನಿಮ್ಮ ವೈನಿಗೂ ಮುಂದೆ ಬರೋ ವೈನಿಗೂ ಮಾಡಿ ಹಾಕೋಮಂತ. ನೋಡಿರಿ ಎಷ್ಟು ಪುಣ್ಯ ಮಾಡಿರೋ ನನ್ನ ಹೆಣ್ಣು ಮುಂದೆ ಬರೋಕ್ಕೆ. ಈ ಥರ ಹೀಗೆ ಮಾಡಿ ಹಾಕ್ತೀನಿ, ಮುಂದೆ ಮಾಡೋಕ್ಕಾಗಿಲ್ಲ. ನಮ್ಮ ಫ್ಯಾಮಿಲಿ ನಮ್ಮ ಮಮ್ಮಿ ನಮ್ಮ ಮಾತಾಶ್ರೀ ಜೊತೆ ಇರ್ತಾಳಲ್ಲ, ಶಿಸ್ತೆ ಮಾಡೋಕ್ಕಾಗತ್ತು. ಬರೀ ಇವಾಗ ಇದಿಷ್ಟು ಮಾಡೋಣಂತ ಮಾಡಾಕತ್ತೀನಿ, ಹುರಿಲಾಕತ್ತೀನಿ ನಾನೇ. ಸರ ಹುರಿದು ತೆಗೆದು ಆಮೇಲೆ ಟೇಸ್ಟ್ ಮಾಡೋಣ. ಗೈಸ್, ಖಾರ ಹಾಕಿ ಶಿಸ್ತಿಗೆ ಏನಂತಾರ ಫ್ರೆಂಚ್ ಫ್ರೈಸ್ ಅಂತೂ ಕಂಪ್ಲೀಟ್ ಮಾಡೀನಿ. ಹೇಳ್ರಿ ನಿಮಗೆ ಯಾವ ಥರ ಅನ್ಸತ್ತೆ, ಕರೆ ಫ್ರೆಂಚ್ ಫ್ರೈಸ್ ಟೈಪ್ ಅನ್ಸತ್ತೇನಿಲ್ಲ ಅಂತ ಹೇಳಿದ್ರೆ. ನಾನಂತೂ ಒಳಗೆ ದಗಿ ಹಾಕುತ್ತು, ಪೂರ ದಗಿ ಆಗಿದೆ. ಬರೀ ಇವಾಗ ಪಟ ಅದೊಂದಿಷ್ಟು ಎಲ್ಲ ರೆಡಿ ಮಾಡೀನಿ. ಇವಾಗ ಡೈರೆಕ್ಟ ಒಂದಿಷ್ಟು ಏನಂತಾರ ನೋಡೋಣ, ಕೆಚಪ್ ತರ್ಲಕ್ಕೆ ಹೋಗಿ ದಿವಸ ನೋಡೋಣ, ಸಿಗ್ತಾನಿಲ್ಲ ಗೊತ್ತಿಲ್ಲ. ಈ ಹಳ್ಳಿ ಒಳಗೆ ಸಿಗೋದ ಡೌಟ. ಬರೀ ನೋಡ್ಬಿಟ್ಟು ಒಂದಿಷ್ಟು ಕೆಚಪ್ ತರ್ತೀನಿ ಅಂತ ಕೆಚಪ್ ಇದ್ದು ಬಂತಂದ್ರೆ ಭಾರಿ ಮಜಾ ಬರೋದು. ಅದರಿಂದ ಬರೀ ಸ್ವಲ್ಪ ಬಸ್ ಸ್ಟ್ಯಾಂಡ್ ತಗೋತೀನಿ. ನೋಡ್ರಿ ಗಾಯ್ಸ್, ಹೋಗಿ ಒಂದಿಷ್ಟು ಕೆಚಪ್ ತೊಗೊಂಬಂದೆ. ತೊಗೊಂಬಂದು ನಮ್ಮ ಮಾತಾಸ್ತ್ರಿ ತಿಲ್ಲಾಕತ್ತೀನಿ. ಹೆಂಗೆ ನೋಡ್ರಿ ಗಾಯ್ಸ್, ಕರೆಗೂ ಮಸ್ತ್ ಆಗ್ಯಾವ, ಸ್ವಲ್ಪ ಮೆತ್ತಗಾಗ್ಯಾವ. ನಾವು ಮಾಡೋಕೆ ಬರಲ್ಲ ಅಂತ ಹಾಲು ಮಾಡಿದ್ವಿ, ಪಟ ಅಂತ ಸಟ್ ಮಾಡ್ತೀವತ್ತ. ಮತ್ತೆ ಮುಂದಿನ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ.